ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದೇ ವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳು. ಇಂದು ವಿಶೇಷತಃ ಇದು ಆಷಾಢ ಶುದ್ಧ ಏಕಾದಶಿ. ಆಷಾಢ ಮಾಸದಲ್ಲಿ ಯಾವ ಪ್ರಥಮ ಏಕಾದಶಿ ಬರುತ್ತೋ ಅವತ್ತು ನಮ್ಮಲ್ಲಿ ವಿಶೇಷವಾಗಿ ಏನಂತಂದರೆ ಒಂದು ಮುದ್ರಾಧಾರಣೆ ಒಂದು ಕಾರ್ಯಕ್ರಮ ಇರುತ್ತೆ. ಇದು ನಮ್ಮ ಶ್ರೀಪಾದರಾಜ ಮಠದಲ್ಲಿ ಇವತ್ತು ನಮ್ಮ ಶ್ರೀ ಶ್ರೀ ಸುಜನಿಧಿ ತೀರ್ಥ ಶ್ರೀಪಾದಂಗಳವರು ಆಗಮಿಸಿದ್ರು. ಸುಮಾರು ಜನ ಮುದ್ರಾಧಾರಣೆಗೆ ಬಂದಿದ್ರು ಭಕ್ತರು. 4 ಗಂಟೆಯಿಂದ ಕಾಯ್ಕೊಂಡು ಕೂತಿದ್ದಾರೆ. ಇದಲ್ಲದೆ ಇವತ್ತು ನಮ್ಮ ಗುರುರಾಯ ಭಜನಾ ಮಂಡಳಿಯಿಂದ ಸತತ ಭಜನೆ ಕೂಡ ಇತ್ತು. ತದನಂತರ ಪೀಠಾಧಿಪತಿಗಳು ಆಗಮಿಸಿದ್ರು, ಮುದ್ರಾಧಾರಣೆ ಆಯಿತು. ಏನು ಮುದ್ರಾಧಾರಣೆ? ಇದು ಏನಂತಂದ್ರೆ ಸುದರ್ಶನ ಹೋಮ. ಒಂದು ಸುದರ್ಶನ ಹೋಮವನ್ನು ಮಾಡಿ ಆ ಒಂದು ಶಾಖದಿಂದ ಶಂಖಚಕ್ರ, ಆ ಶಂಖಚಕ್ರ ಹೇಗೆ ಅಂತಂದ್ರೆ ಅದು ವಿಷ್ಣುವಿನ ಒಂದು ಆಯುಧ. ಶಂಖಚಕ್ರ ನೀವು ಎಲ್ಲೇ ನೋಡಿ, ಭಗವಂತ ಎಲ್ಲಿರ್ತಾನೆ ಅಲ್ಲಿ ಒಂದು ಕಡೆಗೆ ಚಕ್ರ, ಒಂದು ಕಡೆಗೆ ಶಂಖ, ಅದು ವಿಷ್ಣುವಿನ ಒಂದು ಆಯುಧ. ಆ ಒಂದು ವಿಷ್ಣುವಿನ ಆಯುಧದಿಂದ ಇದಕ್ಕೆ ಪೀಠಾಧಿಪತಿಗಳಿಗಷ್ಟೇ ಅವಕಾಶ. ಹೀಗಾಗಿ ಇವತ್ತಿನ ದಿನ ಅವರು ಬಂದು ಎಲ್ಲರಿಗೂ ಒಂದು ಮುದ್ರಾಧಾರಣೆಯನ್ನು ಮಾಡಿದ್ದಾರೆ. ಇದೇನು ಯಾಕೆ ಮಾಡಿಸ್ಕೋಬೇಕು, ಏನು ಉಪಯೋಗ ಇದರಿಂದ? ಭಗವಂತ ಇದು ನಮ್ಮಲ್ಲಿ ದಕ್ಷಿಣಾಯಣ ಉತ್ತರಾಯಣ ಅಂತ ಬರುತ್ತೆ. ದಕ್ಷಿಣಾಯಣ 6 ತಿಂಗಳು, ಉತ್ತರಾಯಣ 6 ತಿಂಗಳು. ದಕ್ಷಿಣಾಯಣದಲ್ಲಿ ಭಗವಂತ ನಿದ್ರೆಗೆ ಜಾರ್ತಾನೆ. ಈಗ ಶುರುವಾಯ್ತು, ಆಷಾಢ ಮಾಸ ಶುರುವಾದ್ರೆ ದಕ್ಷಿಣಾಯಣ ಪೂರ್ವಕಾಲ, ಪುಣ್ಯಕಾಲ. ಆವಾಗ ಏನು ಭಗವಂತ ನಿದ್ದೆಗೆ ಜಾರ್ತಾನೆ. ಈಗ ಪೀಠಾಧಿಪತಿಗಳು ಏನ್ ಮಾಡ್ತಾರೆ, ಈ ಒಂದು ಮುದ್ರಾಧಾರಣೆ ಮಾಡಿ ಚಾತುರ್ಮಾಸಕ್ಕೆ ಅವರು ಚಾತುರ್ಮಾಸಕ್ಕೆ ಕೂತು 48 ದಿನಗಳ ಕಾಲ ಅವರು ಎಲ್ಲಿ ಪೀಠ ಹಾಕಿರ್ತಾರೋ ಆ ಜಾಗ ಬಿಟ್ಟು ಅವರು ಕದಲಿಕ್ಕೆ ಆಗೋದಿಲ್ಲ. ಆ ಒಂದು ಚಾತುರ್ಮಾಸ ಕಾರ್ಯಕ್ರಮ ಇರುತ್ತೆ. ಎಲ್ಲಾ ಪೀಠಾಧಿಪತಿಗಳು ಅದನ್ನ ಮಾಡ್ತಾರೆ. ಇದು ಒಂದು ಮುದ್ರಾಧಾರಣೆಯಿಂದ ಒಂದು ಮನಃಶುದ್ಧಿ ಆಗಬಹುದು. ನಂತರ ಒಂದು ಚರ್ಮಕ್ಕೆ ಸಂಬಂಧಪಟ್ಟದ್ದು ಯಾವುದೋ ಒಂದು ವ್ಯಾಧಿ ಆಗ್ಬೋದು. ಇದು ಒಂದು ಹೋಗಲಾಡಿಸೋದಕ್ಕೆ ಈ ಒಂದು ಇವತ್ತಿಂದು ಒಂದು ಸುದಿನ. ಇವತ್ತು ಬೇರೆ ದಿನಗಳಲ್ಲಿ ಹಾಕಲ್ಲ ಅಂತಲ್ಲ, ಬೇರೆ ದಿನಗಳಲ್ಲೂ ಕೂಡ ಮುದ್ರಾಧಾರಣೆ ಉಂಟು. ಆದರೆ ಇವತ್ತಿನ ದಿನ ಏನಂತಂದ್ರೆ ವಿಶೇಷವಾಗಿ ಇವತ್ತು ಒಂದು ಸುದರ್ಶನ ಒಂದು ಹೋಮ ಮಾಡಿರ್ತೀವಿ. ಆ ಹೋಮದ ಒಂದು ಶಾಖ, ಆ ಒಂದು ಹೋಮದ ಒಂದು ಅಗ್ನಿಯಿಂದ ನಮಗೆ ಪೀಠಾಧಿಪತಿಗಳು ಇವತ್ತು ಎಲ್ಲ ಬಂದ ಭಕ್ತರಿಗೆ ಅವರು ಒಂದು ಮುದ್ರೆಯಿಂದ ನಮಗೆ ಸ್ಪರ್ಶ ಮಾಡ್ತಾರೆ. ಸೊ ಹೀಗಾಗಿ ಇವತ್ತಿನ ದಿನ ಅದೇ ವಿಶೇಷ. ಚಾಮರಾಜಪೇಟೆ, ರಾಜಾಜಿನಗರ, HAL ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರು ಪೀಠಗಳು. ಬೆಳಗ್ಗೆಯಿಂದ ಇವತ್ತು ಪೀಠಾಧಿಪತಿಗಳು ಮುದ್ರಾಧಾರಣೆಯಲ್ಲೇ ಇದ್ದಾರೆ. ಇಲ್ಲಿ ಮುಗಿಸ್ಕೊಂಡು ಹೊಸೂರು ಹೋಗ್ತಾರೆ, ಹೊಸೂರು ಮುಗಿಸ್ಕೊಂಡು ಮಾಲೂರು ಹೋಗ್ತಾರೆ, ಮಾಲೂರು ಮುಗಿಸ್ಕೊಂಡು ಮತ್ತೆ ಮುಳಬಾಗಿಲಿಗೆ ಹೋಗ್ತಾರೆ. ರಾತ್ರಿ 12 ಗಂಟೆವರೆಗೂ ಇದು ಇವತ್ತಿನ ಕಾರ್ಯಕ್ರಮ ಇದ್ದೇ ಇರುತ್ತೆ. ಇವತ್ತು ಉಪವಾಸ.
ಯಾರ್ದು ಏನು ಪ್ರಸಾದದ ವ್ಯವಸ್ಥೆನೂ ಇರೋದಿಲ್ಲ. ಹೀಗಾಗಿ ಈ ಒಂದು ಮುದ್ರಾಧಾರಣೆ ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದಿಂದ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಶ್ರೀ ಸುಜನ ತೀರ್ಥ ಶ್ರೀಪಾದಂಗಳವರು ಆಗಮಿಸಿದ್ರು. ಎಲ್ಲ ಭಕ್ತರಿಗೆ ಒಂದು ಮುದ್ರಾಧಾರಣೆ ಮಾಡಿ ಒಂದು ಅನುಗ್ರಹ ಮಾಡಿ ಹೋಗಿದ್ದಾರೆ. ಎಲ್ಲ ಭಕ್ತರಿಗೂ ನಮ್ಮ ಗುರುರಾಯರು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಹರಿ ಸರ್ವೋತ್ತಮ ವಾಯುಜಿ ಓತ್ತಮ. ಜೈ ಶ್ರೀರಾಮ್. ವೀಕ್ಷಕರೇ, ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.